ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಸ್, ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ ಇದೊಂದು ಟೈಪ್ ಆಫ್ ರನ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಅಂತ ಹೇಳ್ಬೋದು. ಸೊ ಇವತ್ತು ಸಂಡೇ, ಸೊ ಇವತ್ತು ಏನೇನೆಲ್ಲ ಮಾಡ್ತೀನಿ ಹಾಗೆ ನನ್ನ ಒಂದು ದಿನ ಯಾವ ಥರ ಇರುತ್ತೆ ಅಂತ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಎದ್ದು 6 o'clock 6:20 ಆಗಿತ್ತು ಅನ್ಸುತ್ತೆ ನಾನು ಎದ್ದಾಗ. ಎದ್ದು ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ಅಂತೆಲ್ಲ ನಾರ್ಮಲ್ ಕ್ಲೀನಿಂಗ್ ಆಗಿ ಮಾಡಿದ್ದೀನಿ. ಕಿಚನ್ ಮಾತ್ರ ನಾನು ಮಾಡಿದೆ, ಅಮ್ಮ ಮಿಕ್ಕಿದ್ದು ಮಾಡ್ಕೊತಾರೆ. ಸೊ ಅದರದ್ದು ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ, ನೀವು ನೋಡಬಹುದು. ಆ್ಯಂಡ್ ಈಗ ಸಿಂಪಲ್ ಆಗಿ ರೆಡಿಯಾಗಿ ಹೊರಟಿರೋದು ನನ್ನ ಫ್ರೆಂಡ್ ಮಗು ನೋಡೋಕೆ ಹೊರಟಿದ್ದೀನಿ. ಸೊ ಆದರೆ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲ ಅಂದರೆ ಆಮೇಲೆ ಬಂದು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ಫ್ರೆಂಡ್ ಪ್ರತೀಕ್ಷಾ ಮೈಸೂರಿಂದ ಬಂದಿದ್ದಾಳೆ. ಸೊ ಅವಳನ್ನ ಕೂಡ ಮೀಟ್ ಮಾಡಿಕೊಂಡು ಅವಳದ್ದು ಜೊತೆ ಇದ್ದಿದ್ದ ಶೇರ್ ಮಾಡ್ತೀನಿ. ಆ್ಯಂಡ್ ಹೆಂಗಿರುತ್ತೆ ಇವತ್ತಿನ ದಿನ ಅಂತ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಒಂದು ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ ವಿತ್ ದಿಸ್ ಪ್ಯಾಂಟ್ ಆ್ಯಂಡ್ ಕ್ರಾಕ್ಸ್ ಹಾಕಿದ್ದೀನಿ. ಇಲ್ಲಿ ಫುಲ್ ಮೆಸ್ ಇದೆ, ಪ್ಲೀಸ್ ಡೋಂಟ್ ಮೈಂಡ್. ಅದನ್ನ ಆಮೇಲೆ ಬಂದು ನಾನು ಕ್ಲೀನ್ ಮಾಡ್ಕೊತೀನಿ. ಇವತ್ತು ಸಂಡೇ ಅಲ್ಲ, ಸೊ ಆಲ್ಮೋಸ್ಟ್ ಕ್ಲೀನಿಂಗ್ ಡೇನೇ ಇರುತ್ತೆ. ಆ ರೀಸನ್ಗೆ ಆಮೇಲೆ ಮಾಡ್ಕೊಳ್ಳೋಣ, ಹೀಗೆ ಹೋಗಿ ಬಂದುಬಿಡೋಣ. ಆಮೇಲೆ ಅವ್ರು ಬ್ಯುಸಿ ಆಗ್ತಾರೆ. ಆ್ಯಂಡ್ ಪ್ರತೀಕ್ಷಾನು ಕೂಡ ಮೈಸೂರಿಗೆ ಹೋಗಬೇಕು ಆ್ಯಂಡ್ ಅವಳಿಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗನೆ ಹೊರಟಿದ್ದೀನಿ. ಟೈಮ್ ಆಗಿರೋದು 9:30. ಸೊ ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟು ಅರೌಂಡ್ 10:30 11 ಆಗುತ್ತೆ, 1.5 hour ಆಗುತ್ತೆ. ಸೊ ಆ ರೀಸನ್ಗೆ ಬೇಗ ಹೊರಟಿದ್ದೀನಿ. ಟಿಫಿನ್ ತಿಂದಿಲ್ಲ, ತಿನ್ಬೇಕು. ಬೇವರ್ಸಿ ರೆಡಿ ಆಗಿಲ್ಲ, ರೆಡಿ ಆಗಿ ಬೇಗ ನೋಡಿ. 10 ಆಗಿದೆ. ಚಂದನ್ ನಾವೇನಾದ್ರೂ ಲೇಟ್ ಬಂತು ಅಂದ್ರೆ ಇವಳಿಂದಾನೆ ಆಯ್ತಾ, ಬಿಕಾಸ್ ಅವಳು ಇನ್ನೂ ರೆಡಿ ಆಗಿಲ್ಲ. ಆ ರೀಸನ್ಗೆ ಆಂಟಿ ಏನೋ ಅಂದ್ರಿ? ಆಂಟಿ ದೋಸೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆಂಟಿ. ಇಲ್ಲ ಆಂಟಿ, ನಾರ್ಮಲ್ಲೇ ಕೊಡಿ. ಬಾಯ್ 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 ಬಾಯ್. ಬರ್ತೀವಿ. ಹಿಂಗೇನಾ? ಯೂಟ್ಯೂಬ್ ಬ್ಲಾಗ್ ಬರುತ್ತೆ. ಒಟ್ಟ ಅನ್ಬೇಡ, ಬಾರಿ ಬೇಗ. 9373. ಪ್ರತೀಕ್ಷಾ ನೀನು ಹಾಯೇ ಮಾಡಿಲ್ಲ. ಹಾಯ್ ಪ್ರತೀಕ್ಷಾ, ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಲಾಂಗ್ ಟೈಮ್. ಯಾವಾಗ ಬಂದೆ ಮೈಸೂರಿಂದ? ನಾನು ಶುಕ್ರವಾರ ನೈಟ್. ಇಲ್ಲಿಗೆ ಶುಕ್ರವಾರ ನೈಟ್ ಬಂದ? ನೈಸ್ ನೈಸ್. ಸೊ ಈಗ ನಾವು ಹೊರಟಿದ್ದೀವಿ ಗೈಸ್. ಚಂದನ್ ಅವ್ರಿಗೆ ಮೆಸೇಜ್ ಆಗ್ತದ. ಈಗ ಹೋಗಿ ಅಲ್ಲಿ ಪಾಪ ನೋಡಿಕೊಂಡು ಅಲ್ಲಾದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಬರ್ತಾ ಇವಳ ಜೊತೆ ಕಂಟೆಂಟ್ ಕವರೇಜ್ ಕೊಡ್ತೀನಿ. ಆ್ಯಂಡ್ ಇವತ್ತು ಇವಳು ಮೈಸೂರಿಗೆ ಹೊರಡಬೇಕು. ಸೊ ಆ ರೀಸನ್ಗೆ ಲೆನ್ಸ್ಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಯಾಪ್ಚರ್. ಈಗ ನಾವು ಆಟೋದಿಂದ ಇವಳು ಸ್ಕೂಲ್, ಅದಕ್ಕೆ ಇವಳ ಹೆಸರು ನಾನು ಮೋಟಿ ಅಂತ ಸೇವ್ ಮಾಡಿ ನಮಗೆ ಗೈಸ್. ಆ್ಯಂಡ್ ಈಗ ಬಸ್ಸಿನ ನಡ್ಕೊಂಡು ಹೋಗ್ತೀವಿ. ಎಲ್ಲಮ್ಮ ದೇವಸ್ಥಾನ ಹೋಗ್ಬೇಕು. ಅಲ್ಲಿ ಚಂದನ್ ಬರ್ತಾರೆ ಅಂತ ಹೇಳಿದ್ರೆ ಉದ್ದ ರೋಡಲ್ಲಿ ನಡ್ಕೊಂಡು ನಾನು ಮತ್ತೆ ಹೋಗ್ತಾ ಇದ್ದೀವಿ. ಇಲ್ಲಿ ಸೋಂಪುಡಿ ಇಲ್ಲ, ಏನಾದರೂ ಸ್ವೀಟ್ ನೋಡ್ತಾ ಇದ್ದೀವಿ. ಯಾವ ಅಂಗಡಿನೂ ಓಪನ್ ಸಿಗ್ತಾ ಇಲ್ಲ. ಲೈಕ್ ಯಾವ ಅಂಗಡಿಲೂ 1-2 ಅಂಗಡಿ ಕೇಳಿದ್ವಿ, 2 ಅಂಗಡಿಲೂ ಕೇಳಿ ನೋಡು. ಹೋಗ್ಬಿಟ್ಟು ಬಾ, ನಾನು ಇಲ್ಲೇ ಇರ್ತೀನಿ. ಇಲ್ಲೂ ಇಲ್ವಾ? ಬಾ. ₹50 kg ಏನೋ ಗೊತ್ತಿಲ್ಲ, ಎಲ್ಲೂ ಸ್ವೀಟ್ ಸಿಗ್ತಾ ಇಲ್ಲ. ಚೆನ್ನಾಗಿ ಗೊತ್ತಿಲ್ಲ. ಬೇಜಾರು ಮಾಡ್ಕೋಬೇಡ, ಸಿಗ್ತಿರ್ಲಿಲ್ಲ ಅಂದರೆ ವಿಡಿಯೋದೆಲ್ಲ ಹೇಳ್ಬಿಡ್ತೀನಿ. ನೀನು ಹೆಂಗಿದ್ರು ಲಾಗ್ ನೋಡ್ತೀಯಾ. ಆ್ಯಂಡ್ ಈಗ ಅಲ್ಲೊಂದು ಹಸು ಇದೆ. ಪ್ರತೀಕ್ಷಾ ಇಲ್ಲಿ ಯಾಕೆ ಬಂದ್ಬಿಟ್ಟಿದ್ಯಾ? ಓಕೆ. ಈ ಮ್ಯಾಪ್ ನೋಡೆ ಒಂದ್ಸಲ ಕರೆಕ್ಟೇನೆ, ಸುಮ್ಮನೆ ಹುಚ್ಚಿರ್ತಾರೆ ಹೋಗೋದಲ್ಲ. ಕರೆಕ್ಟ್ 280 ಮೀಟರ್. ಎಸ್ ಗೈಸ್, ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಪ್ರತೀಕ್ಷಾನು ಕರೆಕ್ಟಾಗಿ
ಲೊಕೇಶನ್ ನೋಡೋಕ್ಕೂ ಬರಲ್ಲ, ಟ್ರ್ಯಾಕ್ ಮಾಡೋಕ್ಕೂ ಬರಲ್ಲ. ಎಲ್ಲರೂ ಅದೇ ನಂಗೆ ಬೈತಾರೆ, ಇವಳು ಅದೇ ಬೈತಾಳೆ. ನೋಡಿ ಸೀದಾ ತೋರಿಸಿದ್ರೆ ಅವಳು ನಾಟ್ ಡೈರೆಕ್ಷನ್ ಚಾನ್ಸೇ ಇಲ್ಲ, ನೋ ವೇ. ಉಲ್ಟಾ ಹೋಗ್ಬೇಕು ಅಂತಾಳೆ. ಇವಳು ನಮ್ಮಿ ಲೊಕೇಶನ್ಗೆ ಹೋಗ್ಬೇಡಿ, ಅವಳ ಸ್ವಲ್ಪ ನಡೆಸೋಣ ಅಂತ ನಾನು ಹಂಗೆ ಪ್ಲಾನ್ ಮಾಡಿದ್ದು ಗೈಸ್ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಸೊ ಗೈಸ್ ಆಮೇಲೆ ಸಿಗ್ತೀನಿ, ಚೆನ್ನಾಗಿ ಸಿಗ್ತಾದ್ಮೇಲೆ ಬಾಯ್, ಸ್ಟೇ ಟ್ಯೂನ್ಡ್. A few minutes later. ಚಂದನ್ ಹೇಳ್ಬೇಕು. ನಂಗೇನ್ ಗೊತ್ತಾ, ವಾಚ್ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಅಂತ. ಇದು ನಾನ್ ಡ್ರೆಸ್ ಗೈಸ್ ಹಾಕಿದ್ದಾಳೆ. ಇವ್ರು ಇನ್ನೂ ಫೇಸ್ ರಿವೀಲ್ ಮಾಡಿಲ್ಲ. ಸಾರಿ ತೆಗಿ, ನಾನು ಫೇಸ್ ತೋರಿಸ್ತಾ ಇಲ್ಲ. ಬಟ್ಟೆ ಅಂದ್ರೆ ಎತ್ಕೋತಾರೆ, ಅಳ್ತಾ ಇದೆ ಪಾಪು. ಎತ್ಕೋತಾರೆ ಈಚೆ ಅವ್ರು ಎತ್ಕೊಳ್ಳೋದೇ. ನಂಗೆ ಕಾಲು ಕೈ ಇಷ್ಟ ಪಾಪುದು. ಹಂಗಂತ ಕೊಡಕ್ಕಲ್ಲ, ಪಾಪ ಅಳ್ತಾ ಇದೆ. ಹಿಂಸೆ ಕೊಡ್ತಿದಾರ ಅಮ್ಮ, ನಿಂಗೆ ಹಿಂಸೆ ಕೊಡ್ತಿದಾರ ಅಮ್ಮ. Then bye. Thanks for showing your daughter. She's cute. Bye bye. ಸಿಗುವ ಇನ್ನೊಂದ್ಸಲ. Bye bye. ಬಾಯ್ ಹುಷಾರು. Bye bye. ಈಗ ಆಟೋ ಬುಕ್ ಮಾಡ್ತೀವಿ, ಹೋಗಬೇಕು. ಆ್ಯಂಡ್ ಈ ಮೋಟಿಗೆ ಹತ್ತವಳೆ ಗೈಸ್. ಫೈನಲಿ ಆಟೋ ಸಿಕ್ತು. ಹೆಂಗೆ ಅನಿಸ್ತು ಪಾಪು? ಕ್ಯೂಟಾಗಿ ಅಲ್ವಾ? ಸೇಮ್ ಮಿಕ್ಸ್ ಕಾಂಬಿನೇಷನ್ ಅಲ್ಲ, ಚೆನ್ನಾಗಿದೆ, ಇಷ್ಟ ಆಯಿತು. ಆ್ಯಂಡ್ ಆಂಟಿ ಅಂಕಲ್ ಶಿಲ್ಪ ಹಾಗೆ ಚೆನ್ನಾಗಿ ಅವ್ರು ತುಂಬ ಚೆನ್ನಾಗಿ ಬರೋದು ಚೆನ್ನಾಗಿತ್ತು. ಪಾಪು ನೋಡಿ ಮತ್ತೆ ಇನ್ನೊಂದ್ಸಲ ಬಂದು ಪಾಪು ನೋಡ್ಕೊಂಡು ಹೋಗ್ತೀವಿ. ಎಸ್ ಬರ್ತೀನಿ. ದೊಡ್ಡದಾಗಿ ಬರ್ತೀನಿ. ಇವಾಗ ಅವಳಿಗೆ ಅಷ್ಟು ಗೊತ್ತಾಗಲ್ಲ, 2 months ಈಗ. ಸೊ ಚೆನ್ನಾಗಿತ್ತು. ಆ್ಯಂಡ್ ನಾವಾಗಿ ಡ್ರೆಸ್ಸು ಕೂಡ ಚೆನ್ನಾಗಿತ್ತು, ಕ್ಯೂಟಾಗಿ ಅನಿಸ್ತು. ಎಸ್ ಈಗ ಪ್ರತೀಕ್ಷಾ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಸಿಗ್ತೀವಿ. ಬ್ಯಾಕ್ ಹೋಮ್. ಸೊ ಬೆಳಗ್ಗೆನೆ ಮೆಹಂದಿ ಕಲ್ಸಿಟ್ಟು ಹೋಗಿದ್ದೆ ನಾನು. ಇವಾಗ ಬಂದು ಮೆಹಂದಿ ಹಚ್ಕೋಬೇಕು ಅಂತಲೇ. ಆ್ಯಂಡ್ ಈಗ ನಾನೇ ಸೆಲ್ಫ್ ಏರ್ ಕಟ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ ಆಮೇಲೆ ಯಾವ ಥರ ಅಂತ. ಆ್ಯಂಡ್ ಈಗ ಮೆಹಂದಿ ಅಪ್ಲೈ ಮಾಡಬೇಕು. ಇಲ್ಲಿ ನಾನು ಹೋಗೋವಾಗಲೇ ಕಲಿಸ್ಬಿಟ್ಟು ಇಟ್ಟೋಗಿದ್ದೆ, ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ. ಆ್ಯಂಡ್ ನಾನು ಜಾಸ್ತಿ ಹೊತ್ತು ಮೆಹಂದಿನ ಕೂದಲು ಬಿಡಲ್ಲ, ಒಂದು 2 hours ಇಲ್ಲ 3 hours ಅಷ್ಟೇ ಮ್ಯಾಕ್ಸಿಮಮ್. ಅದಾದಮೇಲೆ ಬೇಗ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆ್ಯಂಡ್ ಈಗ ಅಪ್ಲೈ ಮಾಡ್ಕೋಬೇಕು. ನಾನು ಏರ್ ಕಟ್ ಯಾವ ಥರ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ ಯಾರಿಗಾದ್ರೂ ಏರ್ ಕಟ್ ಯಾವ ಥರ ನಾನು ಮಾಡ್ಕೊಂಡೆ ಅಂತ ಒಂದು ವೀಡಿಯೋ ಬೇಕಂದರೆ ಹೇಳಿ, ನೆಕ್ಸ್ಟ್ ಟೈಮ್ ನಾನು ಮಾಡ್ಕೊಳ್ಳೋವಾಗ ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ತೀನಿ. ಆ್ಯಂಡ್ ಈಗ ನನ್ನ ಏರ್ ಕಟ್ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಚಡ ನೋಡಿದ್ರಲ್ಲ ನನ್ನ ಒಂದು ಸಿಂಪಲ್ ಹೇರ್ ಕಟ್ ಯಾವ ಥರ ಆಗಿದೆ ಅಂತ. ಆ್ಯಂಡ್ ಈಗ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಟೈಮ್ ಆಗಿರೋದು 4:30. ಸೊ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾನು ಅಮ್ಮ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತು, ನಾನು ಇವಾಗ ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪ ಹಚ್ತಿದ್ದೀನಿ. ಸೊ ಆ ರೀಸನ್ಗೆ ಈ ವಾರ ನನ್ನ ಜೊತೆ ಅಮ್ಮ ಬರ್ತಿದ್ದಾರೆ, ನಾನು ಅಮ್ಮ ಹೊರಟಿದ್ದೀನಿ. ಹಾಗೆ ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿದ್ದೀನಿ ಮನೇಲಿ, ನೀವು ನೋಡ್ಕೊಂಡು ಬನ್ನಿ ಅದನ್ನ. ಆ್ಯಂಡ್ ಇವಾಗ ಹೊರಡೋಣ ಬನ್ನಿ. ಆ್ಯಂಡ್ ದೇವಸ್ಥಾನದಲ್ಲಿ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೀವು ನೋಡ್ಕೊಂಡು ಬರ್ಬೋದು. ಹಾಗೆ ಇಲ್ಲಿ ಪೂಜೆ ಸಾಮಾನು ಕೂಡ ರೆಡಿ ಮಾಡಿದ್ದೀನಿ. ನಿಮಗೆ ಅಲ್ಲಿ ಹೋದ್ಮೇಲೆ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಬಾಯ್. ಲೆಫ್ಟ್ ಗೈಸ್ ಗೋಯಿಂಗ್. ಗಾಡಿ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಸ್ವಲ್ಪ ರಶ್ ಇತ್ತು, ಅಷ್ಟೇನು ರಶ್ ಇರಲಿಲ್ಲ. ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಈಗ ಮೀ ಆ್ಯಂಡ್ ಮಾಯ್ ಗೋಯಿಂಗ್. ಸೊ ಅಮ್ಮ ಬರ್ಗರ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಬರ್ಗರ್ ತಿನ್ಕೊಂಡು ಹೋಗೋದು. ಹೆಂಗೆ ಅನ್ಸಮ್ಮ ದರ್ಶನ? ನಮ್ಮಮ್ಮ ತುಂಬ ದಿನಗಳ ನಂತರ ಬಂದಿದ್ದಾರೆ ದೇವಸ್ಥಾನ ದರ್ಶನ ಪಡೆಯಲು. ತುಂಬ ದೂರ ನಮಗೆ, ದೂರ ಆಗುತ್ತೆ ಟ್ರಾವೆಲ್. ನಮ್ಮಮ್ಮ ಇವತ್ತು ಗಾಡಿ ಅವರೇ ಓಡಿಸ್ಕೊಂಬಂದು ಸ್ವಲ್ಪ ಸುಸ್ತಾಗಿ ನಿಧಾನಕ್ಕೆ ದರ್ಶನ ಮಾಡಿಕೊಂಡು ಈಗ ಟೈಮ್ ಆಗಿರೋದು 6:30. ನಾವು ಬಂದಿದ್ದು 5:20 ಆಗಿತ್ತು ನಾವು ನಿಂತ್ಕೊಂಡಾಗ. ಹಾಫ್ ಅನ್ ಅವರಲ್ಲಿ ಕರ್ಕೊಂಡ್ಬರ್ತೀನಿ. ನನ್ನ ತಮ್ಮ ಒಂದು 25 minutes ಅಲ್ಲೆಲ್ಲ ಕರ್ಕೊಂಡ್ಬಂದ್ಬಿಡ್ತಾನೆ ಗಾಡಿ.
ದೀಪ ಎಲ್ಲ ಹಚ್ಚಿ ಮುಗಿದು ಈಗ ಗೋಯಿಂಗ್ ಆನ್ ದ ವೇ ಹೋಗ್ತಾ ಬರ್ಗರ್ ಕಿಂಗಲ್ಲಿ ತಿನ್ಕೊಂಡು ಹೋಗೋದು. ಬರ್ಗರ್ ಕಿಂಗಿಗೆ ಗೈಸ್. ಆ್ಯಂಡ್ ನಮ್ಮಮ್ಮ ಫಸ್ಟ್ ಟೈಮ್ ಬರ್ಗರ್ ಕಿಂಗಿಗೆ ಬರ್ತಾ ಇರೋದು. ದಟ್ ಇಸ್ ಬಿಕಾಸ್ ಆಫ್ ಮೀ. ಅಮ್ಮ ಚೆನ್ನಾಗೇ ಇದೆ. 200 ನನ್ನ ಪರ್ಸ್ ಕತ್ರಿ ಬೀಳುತ್ತೆ ಅನ್ಕೊಂಡೆ. ಅದು ನಿನಗೆ ಏನಿಲ್ಲ, ಅದು ಆನ್ಲೈನಲ್ಲಿ ಬುಕ್ ಮಾಡೋಷ್ಟೊತ್ತಿಗೆ ನಿಮ್ದು ಹೋಯ್ತು. ಬರ್ಗರ್ ಕ್ಯಾಶ್ ಆಗಿದ್ದು ನಂದು. ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ಕೆ. ಟ್ರೀಟ್ ಫ್ರಮ್ ಮೈ ಸೈಡ್ ಟು ಮೈ ಮಾಮಿ. ಬರ್ಗರ್ ಇಷ್ಟ ಆಯ್ತಾ? ಚೆನ್ನಾಗಿದೆ. ನಮ್ಮಮ್ಮಂಗೆ ಬರ್ಗರ್ಗಿಂತ ಫ್ರೈಸೇ ಇಷ್ಟ ಆಗ್ಬಿಡ್ತು. ಅದು ಫ್ರೆಂಚ್ ಫ್ರೈಸು. ಅದೇ ಚೆನ್ನಾಗಿದೆ. ಅದು ಇನ್ನೂ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದು. ಆ್ಯಂಡ್ ಬ್ಯಾಕ್ ಹೋಮ್. ನಾನು ಅಮ್ಮ ದೇವಸ್ಥಾನದ ದರ್ಶನ ಆಯಿತು, ಹಾಗೆ ಬರ್ಗರ್ ಕಿಂಗಿಗೆ ಹೋಗಿ ಬರ್ಗರ್ ಕೂಡ ತಿನ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ಈಗ ಟೈಮ್ ಆಗಿರೋದು 7:40 ಆಗಿದೆ. ಈಗ ಮನೆಗೆ ಬಂದ್ವಿ ಆ್ಯಂಡ್ ಬಂದು ಈಗ ಊಟ ಮಾಡಬೇಕು. ಊಟ ಮಾಡಿ ಮಲ್ಗೋದು. ಸೊ ಬೆಳಗ್ಗೆ ಬೇಗ ಎದ್ದಿದ್ದೆ ನಾನು, ಆ ರೀಸನ್ಗೆ ಮಲ್ಕೊತೀನಿ. ಸೊ ಆ ರೀಸನ್ಗೆ ಲಾಗ್ ಎಂಡ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವತ್ತು ಆ್ಯಕ್ಚುಲಿ ಫುಲ್ ಬರ್ಸ್ಟ್ ಔಟ್ ಆಗಿಬಿಟ್ಟಿದ್ದೀನಿ, ಸಖತ್ ಸುಸ್ತಾಗಿದೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ನನ್ನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಇಲ್ಲಿದೆ ಇನ್ಸ್ಟಾಗ್ರಾಮ್ ID ಚಿತ್ರಾ ಸುರೇಶ್ ಅಂತ. ಅಲ್ಲಿ ನಾನು ಒಂದು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. See you soon. Bye bye.